ಸ್ನೇಹಿತರೆ, ರುಚಿಕರವಾದ ಹಾಗೆಯೇ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹಾಗಲಕಾಯಿನ ಚಟ್ನಿಯನ್ನು ಮಾಡ್ಬೋದು. ಈ ಚಟ್ನಿ ಅನ್ನಕ್ಕೂ ಆಗುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ರೊಟ್ಟಿ ಚಪಾತಿ ಎಲ್ಲದಕ್ಕೂ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು. ಅದಕ್ಕೆ ಹಾಗಲಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ಕೋಬೇಕು, ಹಾಗೆಯೇ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಚೂರು ಶುಂಠಿ, ಒಂಚೂರು ಬೆಲ್ಲ, 1 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಅದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಅದು ಹಸಿರು ಬಣ್ಣದಿಂದ ಸ್ವಲ್ಪ ಬ್ರೌನ್ ಕಲರ್ಗೆ ತಿರ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ತಣ್ಣಗಾಗೋ ತನಕ ಇಟ್ಬಿಟ್ಟು ಆನಂತರ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಇನ್ನೊಂದು ಚೂರು ಜೀರಿಗೆ ಹಾಕಬೇಕು. ಅದಾದ ನಂತರ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಹಾಗಲಕಾಯಿದು ಗ್ರೈಂಡ್ ಮಾಡಿದ್ವಲ್ಲ, ಹುರಿದಿದ್ದೆಲ್ಲ ಅದನ್ನು ಹಾಕಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡಿರೋದನ್ನು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಬೇಕು. ಫಸ್ಟ್ ಕ್ಲಾಸ್ ಆಗಿರೋ ಹಾಗಲಕಾಯಿ ಚಟ್ನಿ ರೆಡಿ. ಈಗ ಇದನ್ನು ನೀವು ಬಿಸಿ ಬಿಸಿಯಾಗಿ ರೊಟ್ಟಿ ಅಥವಾ ಚಪಾತಿ ಮತ್ತು ಅನ್ನಕ್ಕೂ ಹಾಕ್ಕೊಂಡು ಸವಿಬೋದು. ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಇದು ಆರೋಗ್ಯಕ್ಕೂ ಒಳ್ಳೆಯದು. ದೊಡ್ಡವರಿಂದ ಹಿಡಿದು ತುಂಬ ಕಹಿನೂ ಇರಲ್ಲ, ಒಂಚೂರು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಎಲ್ರಿಗೂ ಗೊತ್ತೇ ಇದೆ ಆರೋಗ್ಯಕ್ಕೆ ಹಾಗಲಕಾಯಿ ಒಳ್ಳೆಯದು ಅಂತ. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ನೀವು ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.